ದೆನ್ ಗೋಸ್ ಟು ಬ್ಯಾಡ್ ಸ್ಲೀಪ್. ಕೆಟ್ಟ ನಿದ್ದೆ. ನಿದ್ದೆ ಮಾಡಬೇಕು ಅಂತಂದರೆ ಕ್ವಾಲಿಟಿ ನಿದ್ದೆ ಮಾಡೋದು ಕಲ್ತ್ಕೊಳ್ರಿ. ಕ್ವಾಲಿಟಿ ಸ್ಲೀಪ್ ಅಂತ ಅಂದರೆ ನೀವು ಅದು ಸ್ಪೆಷಲಿ ಧಾರವಾಡ ಇರೋಂಥದ್ದು. ಧಾರವಾಡ ಎಷ್ಟು ದಿನ ಇರ್ತೀರಿ? ನಿಮ್ಮ ಅಪ್ಪ ಅಮ್ಮ ಎಷ್ಟು ದಿನ ಇಲ್ಲಿ ಓದಿಸ್ತಾರೆ? 6 ತಿಂಗಳಿರ್ಬೋದು, ವರ್ಷ ಇರ್ಬೋದು. ಮನೆಗೆ ಹೋದ್ಮೇಲೂ ಇಲ್ಲಿರೋ ಕಲ್ಚರ್ ಮೇಂಟೈನ್ ಮಾಡ್ಬೇಕು ನೀವು. ಒಳ್ಳೆ ನಿದ್ದೆ ಅಂತ ಅಂದರೆ ದಟ್ ಶುಡ್ ಬಿ 11 ಗಂಟೆ ಒಳಗೆ ಬೆಡ್ಗೆ ಹೋಗ್ಬೇಕು ಅಂತೀವಿ ನಾವು. 11 ಗಂಟೆ ಒಳಗೆ ಮಲಗಿ 5 ಗಂಟೆ ಒಳಗೆ ಏಳಂಥದ್ದನ್ನು ಕ್ವಾಲಿಟಿ ಸ್ಲೀಪ್ ಅಂತ ಕರಿತೀವಿ. ನೀವು 2 ಗಂಟೆ 3 ಗಂಟೆ ಮಿಡ್ ನೈಟ್ವರೆಗೂ ಓದ್ಕೊಂಡು ಬೆಳಿಗ್ಗೆ 9ವರೆಗೂ ಓದಿದರೆ, ನಾನೊಂದು ಮೈಂಡ್ ಪವರ್ ಅನ್ನೋ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸರ್. ಮೈಕ್ ಕೊಡಿ ಒಂಚೂರು. ಇರಲಿ, ಬೇಡ, ಅದೇನು ಬೇಡ. ಓಕೆ, ಇದು ಹ್ಯೂಮನ್ ಬಾಡಿ. ವೇರ್ ಈಸ್ ಬ್ರೈನ್? ಇಲ್ಲಿದೆ. ಹಾರ್ಟ್ ಎಲ್ಲಿದೆ? ಇಲ್ಲಿದೆ. ಗುರುತ್ವಾಕರ್ಷಣೆ ನಿಯಮ ಏನು ಹೇಳುತ್ತೆ? ಕೆಳಗಿದ್ದಿದ್ದು ಮೇಲೆ ಹೋಗುತ್ತಾ, ಮೇಲಿದ್ದಿದ್ದು ಕೆಳಗೆ ಬರುತ್ತಾ? ಮೇಲಿದ್ದಿದ್ದು ಕೆಳಗೆ ಬರುತ್ತೆ. ಇಲ್ಲಿಗೆ ಎಕ್ಸ್ಟ್ರಾ ಪಂಪ್ ಮಾಡಿ ಬ್ಲಡ್ಡನ್ನು ಕಳಿಸ್ಕೊಡ್ಬೇಕದು ಹಾರ್ಟು. ಬೆಳಿಗ್ಗೆ ಶಾರ್ಪ್ನೆಸ್ ಇರುತ್ತಲ್ಲ ಇದು. ಯಾಕೆಂದರೆ ಹಿಂಗೆ ಮಲಗಿತ್ತು, ಬ್ಲಡ್ ಸರ್ಕ್ಯುಲೇಷನ್ ಪಕ್ಕ ಇದೆ, ತುಂಬ ಹೆಲ್ದಿ ಇದಿರುತ್ತೆ ಬ್ರೈನ್. ಒಂದು ಸರಿ ನೀವು ಹಿಂಗೆ ಎದ್ದುಬಿಟ್ರಿ ಅಂದರೆ ತಲೆ ಹಿಂಗೆ ಮಾಡಲ್ಲ. ಈಗ ಬೆಳಗಿಂದ ನಮ್ಮ ತಲೆ ಹಿಂಗೆ ಇದೆ. ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ವೀಕ್ ಆಗುತ್ತೆ. ಪಂಪ್ ಮಾಡುತ್ತೆ, ಅದು ಮಾಡಲ್ಲ ಅಂತಲ್ಲ, ವೀಕ್ ಆಗುತ್ತೆ. ಮತ್ತು ಬ್ಲಡ್ ಎಲ್ಲಿಗೆ ಜಾಸ್ತಿ ಬರುತ್ತೆ? ಈಗ ಇಲ್ಲಿಗೆ ಬರುತ್ತೆ. ನೀವು ಬೆಳಿಗ್ಗೆ ಬಂದಾಗ ನಿಮ್ಮ ಕಾಲುಗಳು ನೋಡ್ಕೊಳ್ರಿ, ಈಗ ನಿಮ್ಮ ಕಾಲು ನೋಡ್ಕೊಳ್ರಿ, ದಪ್ಪ ಆಗಿರುತ್ತೆ. ಸ್ಪೆಷಲಿ ಶೂ ಹಾಕೋರಿಗೆ ಗೊತ್ತಾಗತ್ತೆ. ಸಾಯಂಕಾಲ ಆಗ್ತಿದ್ದಂಗೆ ಶೂ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕೆ ಅಂದರೆ ಬ್ಲಡ್ ಈ ಕಡೆಗೆ ಬಂತು. ಬ್ಲಡ್ಡೇ ಇಲ್ಲದ ಬ್ರೈನ್ ಕೆಲಸ ಮಾಡ್ತಾ ಇರಲ್ಲ. ಕೆಲಸ ಮಾಡದೇ ಇರುವಾಗ ನೀವು ಪುಸ್ತಕ ತೊಗೊಂಡು ಓದ್ತಾ ಇದ್ದರೆ ಪೇಜ್ ತಿರುಗಿಸ್ತಿದ್ದೀರಷ್ಟೇ, ಇಲ್ಲಿ ಏನೇನು ರಿಸೀವ್ ಆಗ್ತಾ ಇರಲ್ಲ. ದಟ್ಸ್ ವೈ ಬೆಳಿಗ್ಗೆ ಎದ್ದೇ ಓದಬೇಕು, ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಇಲ್ಲ ಸರ್ ನಂಗೆ ಬಿಡೋಕ್ಕಾಗಲ್ಲ, ಐ ಆಮ್ ನೈಟ್ ರೀಡರ್ ಅಂತ ಅಂದರೆ ಸಂಜೆ ಒಂದು ಅರ್ಧ ಗಂಟೆನಾದರೂ ನೀವು ಹಿಂಗೆ ಮಲಗಲೇಬೇಕು. ಅರ್ಧ ಗಂಟೆನಾದರೂ ಹಿಂಗೆ ಮಲಗಿದಾಗ ಮತ್ತೆ ಫ್ಲ್ಯಾಟ್ ಆಗುತ್ತೆ. ಈ ನ್ಯೂರಾನ್ಸ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಚೆನ್ನಾಗಿ ಆಯಿತು ಅಂದಾಗ ನಿಮ್ಮ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಬೆಳಿಗ್ಗೆ ಹೇಳೋಂಥದ್ದು ಅಥವಾ ಸಂಜೆ ಮಲಗಿದ ನಂತರ ಎದ್ದು ಓದೋಂಥದ್ದು ಸ್ವಲ್ಪ ಬೆಳೆಸ್ಕೊಳ್ಳಿ. 7 ಗಂಟೆ ನಿದ್ದೆ ಸಾಕು. ನೀವೆಲ್ಲ ಯೋಗಿಗಳಲ್ಲ. ಯೋಗಿಗಳಿಗೆ 5 ಗಂಟೆ ನಿದ್ದೆ ಸಾಕಾಗತ್ತೆ. ಒಂದು 7-6 ಅವರ್ಸ್ ಸಾಕು. ಅದಕ್ಕಿಂತ ಕಡಿಮೆ ನಿದ್ದೆ ಮಾಡಿದ್ರೆ ಯಾವುದೋ ಎಕ್ಸಾಮ್ ಟೆನ್ಷನ್ ಅಂತೇಳಿ ಯೂಸ್ ಇಲ್ಲ. ಇಲ್ಲಿ ನಾನು ಬೆಳಗಿಂದ ಹುಡುಗರು ಮುಖಗಳನ್ನು ನೋಡ್ತಾ ಇದ್ದೀನಿ. ಇವ್ರು ಯಾಕೆ ಹಿಂಗೆ ನಮ್ಮನ್ನು ನೋಡ್ತಾರೆ ನಿಮಗೆ ಅನಿಸ್ತಾ ಇದ್ದರೆ, ನಿಮ್ಮ ಮುಖದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡುವ ಕರಿಷ್ಮಾ ಕಾಣ್ತಾ ಇಲ್ಲ, ಎನರ್ಜಿ ಕಾಣ್ತಾ ಇಲ್ಲ. ರೀಸನ್ ಏನು ಅಂದರೆ, ಒಂದು PG ಊಟ, ಅದು ಗ್ಯಾರಂಟಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. PGಯಲ್ಲಿ ಊಟದ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನಂಬರ್ 2 ನಿದ್ದೆ ಚೆನ್ನಾಗಿ ಮಾಡಿರಿ. ಒಳ್ಳೆ ಹೆಲ್ದಿ ಸ್ಲೀಪ್. 10 ಗಂಟೆ ಮೇಲೆ ಮೊಬೈಲ್ ನೋಡಬೇಡ್ರಿ ನೀವು. ಆಟೋಮೆಟಿಕ್ಲಿ ಯು ಗೆಟ್ ಗುಡ್ ಸ್ಲೀಪ್. 10 ಗಂಟೆ ನಂತರ ಮೊಬೈಲ್ ನೋಡಿಲ್ಲ ಅಂದರೆ 11 ಗಂಟೆಗೆ ಒಳ್ಳೆ ನಿದ್ದೆ ಬರುತ್ತೆ. ಬಟ್ ನಮ್ಮ ಹುಡುಗ್ರದ್ದು ಹೆಂಗೆ ಹ್ಯಾಬಿಟ್ ಅಂತ ಅಂದರೆ, ಇನ್ನೇನು ಕಣ್ಣು ಮುಚ್ಚಿ ಹಿಂಗಿಂಗೆ ಅಂತ ಇದ್ರು ಹಿಂಗಿಂಗೆ ಅಂತ ನೋಡ್ತಾ ಇರ್ತೀರಾ. ಅದು ಹೆಂಗೆ ನಿದ್ದೆ ಗುಡ್ ಸ್ಲೀಪ್ ಬರಬೇಕು. ದಟ್ಸ್ ವೈ ಮೊಬೈಲನ್ನು ಅಟ್ಲೀಸ್ಟ್ ಮಲಗುವ 1 ಗಂಟೆ ಮೊದಲು ಡ್ರಾಪ್ ಮಾಡಿರಿ. ಏನೂ ಅಚ್ಚಿವಿಲ್ಲ. ಈಗ ನಿನ್ನೆ ಅಲ್ಲೆಲ್ಲೋ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ, ಇಡೀ ಜಿಲ್ಲೆನಲ್ಲಿ ಲಾರಿ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಅಂತ ಬಂದಿದೆ. ಅದು ನಾನು ಬೆಳಿಗ್ಗೆ ನೋಡಿದೆ. ನನಗೆ ಲಾಸ್ ಏನಿಲ್ಲ, ಯಾಕೆ ನಂದೇನು ಲಾರಿ ಆಗಿಲ್ಲ, ನಾನೇನು ಲಾರಿ ಓಡಿಸ್ಕೊಂಡು ಹೋಗ್ಬೇಕಾಗಿಲ್ಲ. ಹಾಗಾಗಿ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಜಗತ್ತಿನಲ್ಲಿ ಯಾರು ಹುಟ್ಟುತ್ತಾರೋ ಸಾಯ್ತಾರೋ ಬೇಕಾಗಿಲ್ಲ. ಯು ಶುಡ್ ಬಿ ಹ್ಯಾಪಿ. 10 ಗಂಟೆ ಒಳಗೆ ಮೊಬೈಲ್ ಸ್ಟಾಪ್ ಮಾಡಿರಿ. ದೆನ್ ಜಂಕ್ ಫುಡ್ಗಳು, ಬಾಯಿಗೆ ರುಚಿ ಸಿಗುತ್ತೆ ಅನ್ನೋಂಥ ಆಹಾರನ ತಿನ್ನೋಂಥದ್ದು. ಫುಡ್ ಇಲ್ಲಿ ಕೆಟ್ಟೋಯ್ತು ಅಂತಂದರೆ ಇಡೀ ನಿಮ್ಮ ಬಾಡಿ ಸಿಸ್ಟಮ್ ಕೆಟ್ಟೋಗುತ್ತೆ. ಸೊ PGನಲ್ಲಿ ರುಚಿ ಇಲ್ಲ ಅಂದರೂ ಅದು ನೀಟಾಗಿ ಮಾಡಿದ ಅನ್ನ, ನೀಟಾಗಿ ಮಾಡಿದ ರೊಟ್ಟಿ ಏನೋ ಇರುತ್ತದೋ, ಅದ್ರ ಬದಲು ಇಲ್ಲಿ ಪಾನಿಪುರಿ ಟೇಸ್ಟ್ ಇದೆ ಅಂತ ಬಾಯಿಗೆ ಹಾಕ್ಕೊಂಡಿರ್ತಿರಲ್ಲ ನೀವು, ಅದು ಇಲ್ಲಿ ಡ್ಯಾಮೇಜ್ ಮಾಡ್ತಾ ಇರತ್ತೆ. ಒನ್ಸ್ ಇಲ್ಲಿ ವರ್ಕೌಟ್, ನೀವೇನು ಗೊತ್ತಾ, ಇಲ್ಲಿ ತಿಂದು ಡೈಜೆಸ್ಟ್ ಆಗುತ್ತಲ್ಲ, ಆ ಶಕ್ತಿನೇ ರಕ್ತದ ಜೊತೆ ಸೇರ್ಕೊಳ್ಳೋದು. ಆ ರಕ್ತನೇ ಇಲ್ಲಿ ಬ್ರೈನ್ ಬರೋದು. ಇಲ್ಲಿ ಬಂದಾಗ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೆ. ನೀವು ಯಾವುದೋ ರವಿಚಂದ್ರನ್ ಕಾಲದ ಒಂದು ಫಿಲಮ್ ಹಾಡು ಹೇಳ್ತೀನಿ, ಸುಮ್ಮನೆ ಪೋಲಿ ಅಂತ ಬೈಕೋಬೇಡ್ರಿ. ಅದು ಯಾವುದೋ ಕಾಯಿ ನುಗ್ಗೆಕಾಯಿ ಅಂತ ಒಂದು ಹಾಡಿತ್ತು. ನುಗ್ಗೆಕಾಯಿ ತಿನ್ನೋದ್ರಿಂದ ಮನುಷ್ಯನ ಬ್ಯಾಲೆನ್ಸ್ ಹೆಂಗೆ ತಪ್ಪುತ್ತೆ ಅಂತ ಹಾಡಲ್ಲಿ ಹೇಳ್ತಾರೆ. ಅಂದರೆ ಫುಡ್ಗಳು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಮನುಷ್ಯನ ಮೇಲೆ ಅಂತ. ದಟ್ಸ್ ವೈ ಜಂಕ್ ಫುಡ್ ಅವಾಯ್ಡ್ ಮಾಡಿ, ಟೊಬ್ಯಾಕೊ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ ಅವಾಯ್ಡ್ ಮಾಡಿ. ಕೆಲವ್ರು ಇರ್ತೀರ, ಇಲ್ಲ ಅಂತಲ್ಲ, ಎಲ್ಲರಿಗೂ ಅಲ್ಲ. ಬ್ಯಾಡ್ ಕಂಪೆನಿ ಎಲ್ಲದಕ್ಕಿಂತ ದೊಡ್ಡದಂದ್ರೆ ಇದು. ಸ್ನೇಹಿತರೇ ದೊಡ್ಡ ಶತ್ರುಗಳೀಗ.
ನೀವು ಓದಬೇಕು ಅಂತ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲೇ ಮಲ್ಕಬಾ ಅಂತ ಕರೀತಾರೆ ಅವ್ರು ನಿಮಗೆ. ಅವಳನ್ನ ಒಳ್ಳೆ ಫ್ರೆಂಡ್ ಅನ್ಕೊಬೇಡ್ರಿ ನೀವು ಜಾಸ್ತಿ ಓದ್ತಿದ್ದೀರಿ ಅಂತ ಹೊಟ್ಟೆ ಉರ್ಸ್ಕೊಂಡು ಕರಿತಾ ಇರ್ತಾರೆ ಅವರು. ಸೊ ಬ್ಯಾಡ್ ಫ್ರೆಂಡ್ಸ್ಗಳನ್ನ ಅವಾಯ್ಡ್ ಮಾಡಿ, ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ. ಅಂದರೆ ಮನಸ್ಸು ಒಡೆದೋಗೋದನ್ನು ಆಟೋಮೆಟಿಕ್ಲಿ ಒಳ್ಳೇದು ಬರುತ್ತೆ.